ವಿಮೆ ಕಂಪನಿಯವರನ್ನು ರೈತರಿಗೆ ಮೋಸ ಮಾಡುತ್ತಿದ್ದು, ವಿಮೆ ಕಂಪನಿಯ ಮಾಲೀಕರನ್ನು ರೈತರೊಡನೆ ಮಾತುಕತೆಗೆ ಕರೆಸಿ ವಿಮೆ ಪರಿಹಾರ ಹಣವನ್ನು ಮಂಜೂರು ಮಾಡಬೇಕಂತೇಳಿ ಒತ್ತಾಯ ಮಾಡ್ತಿದೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರ ಕೆಲಸಗಳಿಗೆ ಶೇಕಡ 30ರಷ್ಟು ಮೀಸಲಾತಿಯನ್ನು ಕೊಡಬೇಕಂತೇಳಿ ಒತ್ತಾಯ. ಬರಗಾಲ ಘೋಷಣೆಯಲ್ಲಿ ಬರುವ ಎಲ್ಲ ತಾಲೂಕುಗಳಿಗೆ ಪರಿಹಾರ ಹಣ ಬಾಕಿ ಇದ್ದು ಕೂಡಲೇ ಸರ್ಕಾರ ರೈತರ ಖಾತೆಗಳಿಗೆ ಹಣ ಜಮಾ ಮಾಡಬೇಕು. ರಸಗೊಬ್ಬರ ಮಾರಾಟ ಮಾಡುವ ಅಂಗಡಿಗಳಲ್ಲಿ ಗೊಬ್ಬರಗಳಿಗೆ ಲಿಂಕ್ ಅಳವಡಿಕೆ ಮಾಡಿದ್ದು, ಅವಶ್ಯಕತೆ ಇಲ್ಲದೆ ಇರುವ ಗೊಬ್ಬರಕ್ಕೆ ರೈತರ ಹಣ ವ್ಯರ್ಥವಾಗುತ್ತಿತ್ತು. ಕೂಡಲೇ ರಸಗೊಬ್ಬರಕ್ಕೆ ಇರುವ ಲಿಂಕ್ ಬಂದ್ ಮಾಡಿ ರೈತರಿಗೆ ಅವಶ್ಯ ಇರುವ ಗೊಬ್ಬರವನ್ನು ಕೊಂಡುಕೊಳ್ಳಲು ಅವಕಾಶ ಮಾಡಿಕೊಡಬೇಕು. ಮಹದಾಯಿ ನದಿ ನೀರಿನ ಜೋಡಣೆ ಕಾರ್ಯವು ಕೂಡಲೇ ಪ್ರಾರಂಭಿಸಿ ರೈತರಿಗೆ ನದಿ ನೀರಿನ ಅನುಕೂಲ ಮಾಡಿಕೊಡಬೇಕು. 60 ವರ್ಷ ಮೇಲ್ಪಟ್ಟ ರೈತರಿಗೆ ಸುಮಾರು 5,000 ರೂಪಾಯಿ ಪಿಂಚಣಿಯನ್ನು ಘೋಷಣೆ ಮಾಡಬೇಕು. 2025-26ನೇ ಸಾಲಿನ ರೈತರ ಪ್ರತಿ ಟನ್ ಕಬ್ಬಿಗೆ 4,500 ರೂಪಾಯಿಗಳನ್ನು ಘೋಷಣೆ ಮಾಡಿ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕಂತೇಳಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ತಮ್ಮ ಒತ್ತಾಯವನ್ನು ಮಾಡುತ್ತೆ. ಕಂತದೆ ಬಂದಿಟ್ಟ ರೈತರು ನೋಡ್ತಾರೋ ಇಲ್ಲ ಅಂತ ಹೇಳ್ತಾರೆ. ಅವ್ರ ಭಾಗದಾಗ ತರಿ ಅವ್ರಿಗೆ ಹೇಳಕತ್ತಿದ್ದೇವ. ಅಕಸ್ಮಾತ್ ರೈತರ ಪರಿಹಾರ, ರೈತರ ಬೆಳೆ ವಿಮಾ, ರೈತರಿಗೆ ಸರಿಯಾದ ಹಾನಿ ಆಗೋದನ್ನು ಕೊಡಿಸ್ಲೋ ಹೋದ್ರ ಬಾಗಲ್ದಾಗ ಅಡಿಗೆ ಮಾಡುವಂತ ರೈತರ ಆಕತಿ. ಇವತ್ತು ರೈತರೆಲ್ಲ ಶಾಂಪಲ್ ಎಚ್ಚರಿಕೆ ಕೊಡುವಂತ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ತಕ್ಷಣ ಭಾಗದ ರೈತರಿಗೆ ನಮ್ಮ ಬೈಲೊಂಗಲ ಮತಕ್ಷೇತ್ರದಾಗ, ಕಿತ್ತೂರು ಮತಕ್ಷೇತ್ರದಾಗ, ಸವತಿ ಮತಕ್ಷೇತ್ರದಾಗ 4 ಮಂದಿ ಶಾಸಕರಿಗೆ ಹೇಳೋದಿಷ್ಟ, ರೈತರ ಕಡೆ ಗಮನ ಕೊಡ್ರಿ, ರೈತರ ಕಡೆ ಮಕ ಮಾಡ್ರಿ, ರೈತರ ಬೆಳೆ ಏನಾಗೈತೆ ಅನ್ನೋದನ್ನ ಪರಿಶೀಲನೆ ಮಾಡಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸಿ ಯೋಗ್ಯ ಪರಿಹಾರ ಕೊಡಿಸುವಂತ ಕೆಲಸ ಮಾಡಬೇಕು. ಮಾಡದ ಹೋದ್ರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಿ ಇವತ್ತು ನಮ್ಮ ಭಾಗದ ಶಾಸಕರಿಗೆ ನಾವು ಒಂದು ಮನವಿ ಮಾಡತ್ತೇವೆ. ನಮ್ಮ ಬಾಯಿಲೆ ಈಗ ಕಾಗದ ಕೊಟ್ಟಿದ್ದೇವೆ, ಈಗ ಬಾಯಿಲೆ ಹೇಳಿ ಹೊಂದಿದ್ದೇವೆ. ದಯಮಾಡಿ ತಕ್ಷಣ ಒಂದು 2 ದಿನದಾಗ ಈ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕಂತೇಳಿ ಕೇಳ್ಕೊಂಡ ಎಸಿ ಅವ್ರಿಗೆ ಮನವಿ ಕೊಡಾಕ್ ಹೊಂಟಿದ್ದೇವೆ. ಎಲ್ಲ ರೈತ ಅಂತಂದ್ರೆ ಶಾಂತ ರೀತಿಯಿಂದ ಎಸಿ ಆಫೀಸ್ಗೆ ಬಂದ ಎಸಿ ಅವ್ರಿಗೆ ಒಂದು ಎಚ್ಚರಿಕೆ ಕೊಡೋಣ ಅಂತ ಹೇಳಿ ಕೇಳ್ಕೊಂಡ ಲಿಂಕ್ ಬಂದ್ ಮಾಡಿ ರೈತರಿಗೆ ಅವಶ್ಯ ಇರುವ ಗೊಬ್ಬರವನ್ನು ಕೊಂಡುಕೊಳ್ಳಲು ಅವಕಾಶ ಮಾಡಿಕೊಡಬೇಕು. ಮಹದಾಯಿ ನದಿ ನೀರಿನ ಜೋಡಣೆ ಕಾರ್ಯವು ಕೂಡಲೇ ಪ್ರಾರಂಭಿಸಿ ರೈತರಿಗೆ ನದಿ ನೀರಿನ ಅನುಕೂಲ ಮಾಡಿಕೊಡಬೇಕು. 60 ವರ್ಷ ಮೇಲ್ಪಟ್ಟ ರೈತರಿಗೆ ಸುಮಾರು 5,000 ರೂಪಾಯಿ ಪಿಂಚಣಿಯನ್ನು ಘೋಷಣೆ ಮಾಡಬೇಕು. 2025-26ನೇ ಸಾಲಿನ ರೈತರ ಪ್ರತಿ ಟನ್ ಕಬ್ಬಿಗೆ 4,500 ರೂಪಾಯಿಗಳನ್ನು ಘೋಷಣೆ ಮಾಡಿ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕಂತೇಳಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘಗಳಿಗೆ ಹಣ ಜಮಾ ಮಾಡಬೇಕು. ರಸಗೊಬ್ಬರ ಮಾರಾಟ ಮಾಡುವ ಅಂಗಡಿಗಳಲ್ಲಿ ಗೊಬ್ಬರಗಳಿಗೆ ಲಿಂಕ್ ಅಳವಡಿಕೆ ಮಾಡಿದ್ದು, ಅವಶ್ಯಕತೆ ಇಲ್ಲದೆ ಇರುವ ಗೊಬ್ಬರಕ್ಕೆ ರೈತರ ಹಣ ವ್ಯರ್ಥವಾಗುತ್ತಿತ್ತು. ಕೂಡಲೇ ರಸಗೊಬ್ಬರಕ್ಕೆ ಇರುವ ಲಿಂಕ್ ಬಂದ್ ಮಾಡಿ ರೈತರಿಗೆ ಅವಶ್ಯ ಇರುವ ಗೊಬ್ಬರವನ್ನು ಕೊಂಡುಕೊಳ್ಳಲು ಅವಕಾಶ ಮಾಡಿಕೊಡಬೇಕು. ಮಹದಾಯಿ ನದಿ ನೀರಿನ ಜೋಡಣೆ ಕಾರ್ಯವು ಕೂಡಲೇ ಪ್ರಾರಂಭಿಸಿ ರೈತರಿಗೆ